ಓಕೆ ಸ್ನೇಹಿತರೆ, ಟೈಮ್ ಬಂದು ರಾತ್ರಿ 10 ಗಂಟೆ ಆಗೈತಿ. ನಿದ್ದೆ ಬರಕ್ಕೆ 10 ಹೊಟ್ಟೈತಿ. ಆಮೇಲೆ ಈಗ ಬಂದರೆ ಯಜಮಾನ್ರು ಕೂಡ ಡ್ಯೂಟಿಯಿಂದ. ನೋಡಿರಿ, ಫಿನೈಲ್ ಖಾಲಿ ಆಗಿತ್ತು. ಫಿನೈಲ್ ತುಂಬಿರೋದಕ್ಕೆ ಇದ್ದೆ ತಂದು ಕೊಟ್ಟರು. ಲೀಸಲ್ಲಿ ಒಂದು ಖಾಲಿ ಆಗೈತಿ, ಲೀಸಲ್ಲಿ ಸಿಕ್ಕಿಲ್ಲ ಅಂತ ಬರೀ ಅದಿಷ್ಟು ತೊಗೊಂಬಂದರು. ಆಮೇಲೆ ಇನ್ನೊಂದು ಏನೋ ತೋರಿಸ್ತೀನಿ ನೋಡ್ರಿ. ಈಗ ತಡ್ರಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ, ಹಿಂಗಾದ್ರೆ ಗೊತ್ತಾಗಲ್ಲ. ನೋಡಿರಿ, ಭಾಳ ದಿನ ಆಗಿತ್ತು. ಹೋದ ವರ್ಷ ನಮ್ಗೆ ಸಿಕ್ಕಿದ್ದೇ ಇಲ್ಲ ಇದು ಹತ್ತರಕ್ಕಿ ಪಲ್ಯ. ನೋಡಿರಿ, ಹತ್ತರಕ್ಕಿ ಪಲ್ಯ. ಹತ್ತರಕ್ಕಿ ವಾವ್, ನನಗಂತೂ ಭಾಳ ಖುಷಿ ಆಗತ್ತೈತಿ. ಹತ್ತರಕ್ಕಿ ನಾಳೆಗೆ ಬಿಸಿ ರೊಟ್ಟಿ ಮಾಡೋದೇ, ರೊಟ್ಟಿ ಪಲ್ಯ ಹತ್ತರಕ್ಕಿ ಬಳದು ತಿನ್ನೋದೇ. ನೋಡಿರಿ ಎಷ್ಟು ಚಂದ ಐತಲ್ರಿ. ತೊಳಿತೀನಿ ರೀ ಅದನ್ನು, ಚಂದಾಗಿ ತೊಳೆದು ಇಡ್ತೀನಿ. ತೊಳೆದು ಬುಟ್ಟಿ ಒಳಗೆ ಆರಿಟ್ನಿ ಅಂದ್ರೆ ಮುಂಜಾನೆ ತಿನ್ನೋಕೆ ಚಂದ ಆಗ್ತದೆ ರೊಟ್ಟಿ. ಭಾಳ ದಿನ ಆಯ್ತು. ಈ ಥರ ಹತ್ತರಕ್ಕಿ ಸಿಗೋದು ಭಾಳ ಕಡಿಮೆ ಬಿಡ್ರಿ. ಇವಾಗ ಈ ಥರ ಹತ್ತರಕ್ಕಿ ಸಿಗೋದು ಭಾಳ ಕಡಿಮೆ. ಅದು ಎಲ್ಲೋ ಎರಿ ಹೊಲ್ದಂದು ಅನ್ಸುತ್ತೆ. ನನಗೆ ಮಾತ್ರ ಮೆತ್ತಗೈತಿ. ಎರಿ ಹೊಲ್ದಂದೇ ಅಂತ ಅನ್ಸುತ್ತೆ. ಯಾರೋ ಕೊಟ್ಟರೆ ಪುಣ್ಯಾತ್ಮರು ತಿನ್ನನ್ರಿ. ಅವ್ರ ಹೆಸ್ರು ಹೇಳ್ಬಿಟ್ಟು ಬರ್ರಿ, ಹಂಗೆ ನೀವು ಸೊಪ್ಪು ತೊಗೊಂಡ್ರಿ ಅಂತ ಬರ್ರಿ, ನೀವು ತಿನ್ಬರ್ರಿ. ನಿಮಗೆ ಗೊತ್ತಿಲ್ಲ, ಆ ಕಡೆ ಮಂಗಳೂರು ಮೈಸೂರಿನವ್ರು ಆದ್ರೆ ಹತ್ತರಕ್ಕಿ ಗೊತ್ತಿಲ್ಲ ನಿಮ್ಗೆ. ನಮ್ಮ ಕಡೆ ಬರ್ರಿ ಒಂದು ಸಾರಿ, ನಮ್ಮ ಕಡೆ ಊಟ ಮಾಡಿರಿ. ಎಷ್ಟು ಸೂಪರಾಗಿರ್ತೈತಿ ಅಂದ್ರೆ, ರೊಟ್ಟಿ, ಕಾಳು ಪಲ್ಯ, ತರಕಾರಿ ಜೊತೆಗೆ ಮೆಂತ್ಯ ಪಲ್ಯ. ಇಂಥ ಹತ್ತರಕ್ಕಿ ಇದ್ರಿ ಏನು ಕೇಳ್ತೀರಿ ಊಟ. ಇವಾಗ ನೋಡಿದ್ರೆ ಹಿಂಗೆ ತಿನ್ಬೇಕು ಅನ್ಸಕತ್ತೈತಿ ನನಗೆ. ಹಿಂಗೆ ತಿಂದರೆ ಏನು ತಪ್ಪಿಲ್ಲ ಬಿಡ್ರಿ. ಇದು ಹಸಿ ಪಲ್ಯ ತಿಂದರೆ ಏನು ತಪ್ಪಿಲ್ಲ. ಇದಕ್ಕೂ ವಿಟಮಿನ್ಸ್ ಇರ್ತೈತಿ. ನಾವು ತಿನ್ನುವಂಥ ಪ್ರತಿಯೊಂದು ಹಸಿರು ಎಲೆಯಲ್ಲಿ, ತಪ್ಪಲು ತಿನ್ಸೋದಲ್ಲಿ ನೋಡಿರಿ ಮಣ್ಣು ಐತಿ. ತೊಳಿಬೇಕ್ರಿ ಸ್ವಚ್ಛಗೆ. ಎಲ್ಲದರಲ್ಲೂ ಒಂದೊಂದು ವಿಟಮಿನ್, ಒಂದೊಂದು ಇದು ಇರ್ತೈತಿ ನೋಡಿರಿ. ಇದು ನ್ಯಾಚುರಲ್ ಸಿಗೋದು ಭಾಳ ಕಮ್ಮಿ ರೀ. ಈಗ ಎರಿ ಹೊಲದಾಗ ಅಷ್ಟೇ ಸಿಗ್ತೈತಿ. ನಮ್ಮೂರು ಇವಾಗಿನ ಬಿತ್ತಣಿಕೆ ಬಿತ್ತ್ಯಾರ, ಇನ್ನೂ ಅಷ್ಟು ಹತ್ತಿರಕ್ಕೆ ಬಂದಿಲ್ಲ. ನಾವು ಊರಿಗೆ ಹೋದಾಗ ಮೊನ್ನೆ ಅದೇ ಹೇಳಿದ್ದೆ, ನನ್ನ ಮಗ ಹೋಗಿದ್ದ ಊರಿಗೆ. ಹತ್ತರಕ್ಕಿ ಇಲ್ಲ ಇದು ಕರ್ಚಿಕಾಯಿ ಸಿಗ್ತಾವ ನೋಡು ಅಂದಿದ್ದೆ. ಹತ್ತರಕ್ಕಿ ಇಲ್ಲ ಮಮ್ಮಿ, ಈಗ ಬಿತ್ತಾರ ಹೊಲ. ಆಮೇಲೆ ಕರ್ಚಿಕಾಯಿ ಬೆಳ್ಳಿ ಸಣ್ಣ ಸಣ್ಣ ಅದಾವು, ಇನ್ನೂ ಆಗಿಲ್ಲ ಅಂತಂದ. ಹಿಂಗೆ ನೋಡಿರಿ, ಹತ್ತರಕ್ಕಿ ಒಂದು ಸಿಕ್ತು ರೀ. ಭಾಳ ಖುಷಿ ಆಯಿತು ಹತ್ತರಕ್ಕಿ ಪಲ್ಯದಿಂದ. ಇದನ್ನು ಸೋಸ್ತೀನಿ ರೀ. ಸೋಸಿ ಚಂದ ತೊಳೆದು ಇಡ್ತೀನಿ. ಬೆಳಗ್ಗೆ ರೊಟ್ಟಿ ಮಾಡ್ತೀನಿ ರೀ. ರೊಟ್ಟಿ ಯಾವುದರ ಒಂಥರ ಕಾಳು ಪಲ್ಯ ಅಥವಾ ಕಾಯಿ ಪಲ್ಯ ಮಾರಕ್ಕೆ ಬಂತು ಅಂದ್ರೆ ತೊಗೊಂಡಿರ್ತೀನಿ. ಯಾವುದರ ಒಂದು ತೊಗೊಂಡು ಮಾಡ್ತೀನಿ. ರೊಟ್ಟಿ ಜೊತೆನೇ ಚಂದ ರೀ ಇದು, ಮತ್ತು ಚಪಾತಿ ಚಂದ ಆಗಂಗಿಲ್ಲ. ಓಕೆ, ಹಿಂಗೈತೆ ನೋಡಿರಿ ಹತ್ತರಕ್ಕಿ. ಯಾರಿಗೆ ತಿನ್ಬೇಕು ಅನ್ನಿಸ್ತು, ಯಾರ ಬಾಯಲ್ಲಿ ನೀರು ಬಂತು. ನಮ್ಮ ಹಳ್ಳಿ ಸೈಡ್ನವ್ರು ಆಗಿದ್ರಂದ್ರೆ, ಉತ್ತರ ಕರ್ನಾಟಕದವ್ರು ಆಗಿದ್ರಂದ್ರೆ ಇದ್ರ ಬೆಲೆ ಗೊತ್ತಿರ್ತೈತಿ. ಬರ್ರಿ, ಯಾರಿಗೆ ತಿನ್ಬೇಕು ಅನಿಸಿತ್ತು ಬರ್ರಿ, ಬಡ ರೊಟ್ಟಿ ಪಲ್ಯ ಮಾಡಿಕೊಡ್ತೀನಿ. ಹಂಗೆ ಹತ್ತರಕ್ಕಿ ಪಲ್ಯ ಜೊತೆಗೆ ತಿಂದ್ರೆ ಆಹಾ, ಮೃಷ್ಟಾನ್ನ ಭೋಜನ ಸೈಡಿಗಿಡ್ರಿ. ಅದನ್ನು ಇದ್ದೇ ನೋಡ್ರಿ ಮನುಷ್ಯನಿಗೆ ಶಕ್ತಿ, ತಾಕತ್ತು ಅನ್ನೋದು ಇದರಲ್ಲೇ ಐತಿ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ. ಓಕೆ ಸ್ನೇಹಿತರೆ, ಬರ್ರಿ ಊಟ ಮಾಡಮ್ಮ. ರೊಟ್ಟಿ ಮಾಡಿ ನೋಡಿರಿ. ಇದು ರೊಟ್ಟಿ ಕಲ್ಗಲ ಹಸಿಮೆಣ್ಸಿಕಾಯಿ ಚಟ್ನಿ ಕೊಟ್ಟಿದ್ದೆನಲ್ಲ, ಅದೊಟ್ಟು ಸಾವಿರದ ರೊಟ್ಟಿ. ಅದು ಭಾಳ ರುಚಿ ಅನ್ಸತ್ತೆ ರೀ. ಕಲ್ಗಲ್ ಸಾವಿರದ ರೊಟ್ಟಿ, ಅಲಸಂದಿ ಕಾಳು ಪಲ್ಯ, ಹಸಿಮೆಣ್ಸಿಕಾಯಿ ಚಟ್ನಿ, ಮೊಸರು, ಆಮೇಲೆ ಹತ್ತರಕ್ಕಿ ನೋಡಿರಿ. ಬರ್ರಿ, ರೊಟ್ಟಿ ಜೊತೆ ಹತ್ತರಕ್ಕಿ ತಿನ್ನೋದು ಮಸ್ತ್ ಆಗುತ್ತೆ ಊಟ. ಈ ಥರ ಖಾರ ಕುಟ್ಟಿದ್ರೊಳಗೆ ಲಾಸ್ಟಿಗೆ ಬಿಸಿ ಇರೋ ಹಂಚಿನ ರೊಟ್ಟಿ ಕಲ್ಗಲ್ ಸಾವಿರ್ತೀವಲ್ಲ, ಅದು ಭಾಳ ಮಸ್ತಾಗಿರ್ತದೆ ರೀ. ಮೊದಲು ಪಲ್ಯ ಹಚ್ಕೊಂಡು ನೋಡ್ತೀನಿ ರೀ. ಕಾಳು ಪಲ್ಯ ಅಲಸಂದಿ ಕಾಳು ಹಾಕೀನಿ. ಹತ್ತರಕ್ಕಿ ಮಸ್ತ್ ಊಟ ನೋಡ್ರಿ. ಭಾಳ ದಿನ ಆಗಿತ್ತು ನಾ ಹತ್ತರಕ್ಕಿ ಪಲ್ಯ ತಿಂದೇನೆ. ಖಾರ ಮಾತ್ರ ಮಸ್ತ್ ಕೊಟ್ಟಿನಿ. ಬರ್ರಿ, ಸೂಪರ್ ಊಟ. ಬರ್ರಿ ಎಲ್ಲರೂ ಊಟ ಮಾಡೋಣ. ಎಷ್ಟು ಜನ ಎಲ್ಲ ನಾವು ರೊಟ್ಟಿ ಮಾಡೋದು ನೋಡಿಬಿಟ್ಟು ಭಾಳ ಇಷ್ಟಪಡ್ತೀರ. ರೊಟ್ಟಿ ಪಲ್ಯ ಬಗೆ ಚಟ್ನಿ ಎಷ್ಟು ಮಾಡ್ತೀರಿ ವಿಜಯ ನೀವು ಅಂತೀರಿ. ನಮಗಿಷ್ಟು ಇರಲೇಬೇಕು ನೋಡಿರಿ. ಇಷ್ಟು ಮಾಡ್ತೀವಿ ನಮ್ಮ ಕಡೆ, ಇಷ್ಟು ಮಾಡಲೇಬೇಕು. ಮೊಸರು ಚಟ್ನಿ ಇರಲೇಬೇಕು ಊಟದ ಜೊತೆಗೆ, ಪಲ್ಯ. ಆಮೇಲೆ ಇಲ್ಲಿ ಸಾರು ಮಾಡಿದ್ದೀನಿ. ಈಗ ಯಾರು ಏನು ಅನ್ಕೋಬೇಡ್ರಿ, ಈಗ ರೊಟ್ಟಿ ಹಂಚಿಳಿಸೀನಿ, ಅದಕ್ಕೆ ಹಾಗೆಲ್ಲ ಆಗೈತಿ. ಎಲ್ಲ ಊಟ ಮಾಡಿ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಅನ್ನ
ಪಲ್ಯ ಯಜಮಾನ್ರದು ನಮ್ಮ ಅತ್ತಿದು ಊಟ ಆಗೈತಿ. ಇವಾಗ ನಾ ಊಟ ಮಾಡಕತ್ತೀನಿ. ಕುತ್ಕೊಂಡು ಸಾವಕಾಸ ಊಟ ಮಾಡ್ತೇನೆ ರೀ. ಊಟ ಮಾಡಿ ಯಾಕಂದ್ರೆ ಹೊತ್ತು ಭಾಳ ಆಗೈತಿ. ಊಟ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊತ ಕುಂದಿರ್ತೇನೆ ರೀ. ಹಸಿಮೆಣ್ಸಿಕಾಯಿ ಚಟ್ನಿ ಮೊಸರು ನಮ್ಮ ಯಜಮಾನ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ. ಈ ಥರ ಮೆಣ್ಸಿಕಾಯಿ ಚಟ್ನಿ ಮೊಸರು ಇದ್ರೆ ಒಂದು ರೊಟ್ಟಿ ಹಚ್ಕೊಂತಾರೆ ಅವರು. ಅಂದ್ರೆ ಅಷ್ಟು ಇಷ್ಟ ಅಂತ. ಯಾವಾಗಲೂ ಹಸಿ ಖಾರ ಮೊಸರು ಇದ್ರೆ ನಾ ಏನು ಹೇಳ್ರಿ ಊಟನೇ ಮಜಾ, ಅದ್ರ ಮಜಾನೇ ಬೇರೆ. ಎಲ್ಲರೂ ಬರ್ರಿ ಊಟ ಮಾಡೋಣ. ಓಕೆ ಸ್ನೇಹಿತರೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಬೇಕು. ಬಾಯ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಮಂಗಗಳು ಬಂದಿದ್ದಾವೆ ಊರಲ್ಲಿ. ಒಮ್ಮೆ ಒಂದು 10-20 ಮಂಗಗಳು ಬಂದುಬಿಟ್ಟಿದ್ದಾವೆ. ಸಿಕ್ಕಾಪಟ್ಟೆ ಮಕ್ಕಳಿಗೆಲ್ಲ ಖುಷಿಯೋ ಖುಷಿ. ಒಂದು ರೀತಿಲಿ ಅವ್ರ ಹಿಂದೆ ತಿರುಗಾಡಕತ್ಬಿಟ್ಟಿದ್ರು. ಅವು ನೋಡಿ ಎಷ್ಟು ಧೈರ್ಯವಾಗಿ ಇವು ಸ್ವಲ್ಪರೂ ಭಯ ಪಡದೆ ಹೇಗೆ ಬಂದು ಅಂಗಳದಲ್ಲಿ ಕುಂತ್ಬಿಟ್ಟಿದ್ದಾವೆ. ನಮ್ಮ ಮನೆ ಮುಂದೆ ಕುಂತ ನೋಡ್ರಿ ಅಂಗಳದಾಗ. ನೋಡಿರಿ ಎಷ್ಟೋ ಹುಡುಗರು ಅವು ಬೆನ್ನತ್ತೇವೆ. ಒಂದಿಷ್ಟು ಕರ್ಚಿಕಾಯಿ ತಂದು ಕೊಟ್ಟರು, ಒಂದಿಷ್ಟು ರೊಟ್ಟಿ ತಂದು ಕೊಟ್ಟರು, ಆಮೇಲೆ ಒಂದಿಷ್ಟು ಉಳ್ಳಾಗಡ್ಡಿ ತಂದು ಕೊಟ್ಟರು. ಅದು ಒಂಥರ ಮಕ್ಳಿಗೆ ಖುಷಿ ಅವ್ರು ನೋಡೋದಕ್ಕೆ. ಈ ಥರ ಸಿಕ್ಕಾಪಟ್ಟೆ ಬಂದಿದ್ದಾವೆ ಸ್ನೇಹಿತರೆ. ನೋಡಿ ವಿಡಿಯೋ ನ್ಯಾಚುರಲ್ ಆಗಿರುತ್ತೆ, ಏನು ಎಡಿಟ್ ಮಾಡಲಿ ಇದರಲ್ಲಿ. ಮಕ್ಕಳು ಖುಷಿ ನೋಡಿ ಅವ್ರು ಹೇಗೆಲ್ಲ ಮಾತಾಡ್ತಾರೆ, ಅವ್ರು ಹೇಗೆಲ್ಲ ಖುಷಿ ಪಡ್ತಾರೆ ಅನ್ನೋದನ್ನು. ಓಕೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 73% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕುವಂಥ ವಿಡಿಯೋ ಫಸ್ಟ್ ನಿಮಗೆ ನೀವೇ ನೋಡ್ಬೋದು. ಹೀಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮ್ಮ ಹಳ್ಳಿಗಳಲ್ಲಿ ಮಕ್ಕಳು ಎಷ್ಟು ಖುಷಿ ನೋಡಿ ಈ ಥರ ಮಂಗಗಳು ಬಂದರೆ. ಎಷ್ಟು ಬಂದವು ಒಮ್ಮೆ ಇವು? ಬಂತು ನೋಡ, ಅಲ್ಲ ಬಂತು ನೋಡು. ಎಷ್ಟು ಬಂದವು ನೋಡು ಒಮ್ಮೆ. ಅಲ್ಲಿ 2 ಕುಂತಾವು, ಇಲ್ಲಿ ಎಷ್ಟು ಅದಾವು? ಇಲ್ಲಿ 5, 6, 7 ಅದಾವ. ಇಲ್ಲಿ ಆ ಕಡೆ 7 ಅದಾವ, 3 ಅದಾವ. ನೋಡಿ ಹೆಂಗ್ ಓಡ್ತಾ ಇಲ್ಲೇ ಕಬ್ಬ ಮಾಡಿಬಿಡ್ತಾವ, ಹೊಡೆಯೋಗ್ಬಿಡ್ತಾವ. ಅಲ್ಲೊಂದು ಬಿತ್ತದು ರೊಟ್ಟಿ ಮುಂದೆ ಇಟ್ಕೊಂಡು ಕೂತದ. ತಿನ್ನಲ್ತ ನೋಡೋದು ರೊಟ್ಟಿನ. ಅಲ್ಲಿ ರೊಟ್ಟಿ ಮುಂದೆ ಇಟ್ಕೊಂಡು ಕೂತದ. ಅಲ್ಲೊಂದು ರೊಟ್ಟಿ ಕೈ ಹಿಡ್ಕೊಂಡು ಹೋಯ್ತದ ಮ್ಯಾಕೆ. ಅಲ್ಲಿ ಯಾರಿಗ
ತಪ್ಲ ಬರ್ಕೊಂತ ಅಯ್ಯಯ್ಯೋ ಅದಕ್ಕೂ ಭಯ ಆಗ್ಲಾಗತ್ತದ ಹೊಡಿತಾರೆ ಏನಂತೇಳಿ. ಅಂಜಿಕೆ ಹೊರಗತ್ತದ ಅದಕ್ಕೂ ಹೊಡಿತಾರಂತೇಳಿ. ಎಲ್ಲಿದ್ ಕಿತ್ಕೊಂಬಕ್ ಬರ್ತದ ನಂಗೆ ಕಿತ್ಕೊಂಬರೋದಕ್ಕೆ. ಅವ್ರು ಅಷ್ಟು ಮೇಲೆ ಹೋಗಿ ಕುಂದಿರ್ತಾವ ನೋಡು. ಚಲೋನೇ ಬರ್ತೈತಿ. ಆಲ್ರೆಡಿ ಹಾಕಿನಲ್ಲಿ ಈಗ ಒಂದು ಎಷ್ಟು ಮ್ಯಾಲೆ ಕುಂತೈತಲ್ಲ ಒಂದು. ಶಾರ್ಟ್ ವಿಡಿಯೋ ಐತಿ. ಅದು ನೀ ಮಾತಾಡಿದ್ದು ಬರಲ್ಲ, ಮಾತಾಡಿದ್ದು ಬರಲ್ಲ. ಸಾಂಗ್ ಕುಡ್ಸುತ್ತೆ ನೋಡಿ ಎಷ್ಟು ಹುಡುಗರು ಬಂದವ. ಏನು ಸುದ್ದಿ? ಎಲ್ರು ಇಲ್ಲಿ ಹಾಯ್ ಮಾಡ್ರಲ್ಲ. ಓಯ್ ಹುಡ್ರಿ ಎಲ್ರು ಹಾಯ್ ಹೇಳ್ರಿ, ಎಲ್ರು ಹಾಯ್ ಮಾಡ್ರಿ, ಜೋರಿಗೆ ಹಾಯ್ ಅಂತ ಹೇಳ್ರಿ ಬಾಯಿಂದ. ಹೇಳ್ರಲ್ಲ. ಹೇಳ್ರ ಅಯ್ಯೋ ನಾಚ್ಕೊಂತ ಗಿಡನೇ ಮುರಿತು.